ಸೆಂಟರ್ಡ್ ಎಜುಕೇಷನ್ ಮತ್ತು ಪ್ರೋಗ್ರೆಸಿವ್ ಎಜುಕೇಷನ್ ಮೇಲೆ 25 MCQಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಕರ್ನಾಟಕ TETಗಾಗಿ ಪೇಪರ್ 1 ಮತ್ತು ಪೇಪರ್ 2ಗಾಗಿ ಪ್ರಿಪ್ರೇಷನನ್ನು ನಡೆಸಿದರೆ ಈ ಒಂದು 25 MCQಗಳು ನಿಮ್ಮ ಪ್ರಿಪ್ರೇಷನ್ಗೆ ತುಂಬ ಹೆಲ್ಪ್ಫುಲ್ ಆಗಿವೆ. ಸೊ ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2022 ಪೇಪರ್ 1 ಮತ್ತು ಪೇಪರ್ 2ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಿಮಗೊಂದು ಕ್ರ್ಯಾಶ್ ಕೋರ್ಸ್ ಲಭ್ಯವಿದೆ. ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ 10 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ. 10 ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ನಿಮಗೆ ಲಭ್ಯವಿದೆ. ಇದ್ರ ಜೊತೆಗೆ ನಾವು ಮಾಡೋ ಎಲ್ಲ MCQ ವಿಡಿಯೋ ಲೆಕ್ಚರ್ಸ್ಗಳ PDF ನಿಮಗೆ ಸಿಗ್ತಾ ಇದೆ. ಮತ್ತು ಕಂಪ್ಲೀಟ್ ಸಿಲೆಬಸ್ ಮೇಲೆ ಶಾರ್ಟ್ ನೋಟ್ಸ್ ಇದೆ. ಈ ಒಂದು ಎಲ್ಲ ಮಟೀರಿಯಲ್ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ ಕೇವಲ 1000 ರುಪೀಸ್ನಲ್ಲಿ. ಸೊ ನೀವು ಜಾಯ್ನ್ ಆಗಲು ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು ಅಥವಾ ಈ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು. ಸೊ ಈಗ ನಾವು ಪ್ರಶ್ನೆಗಳಿಗೆ ಹೋಗೋಣ. ಸೊ ಅದೇ ರೀತಿ ನಮ್ಮ ಮಾಕ್ ಟೆಸ್ಟ್ ಆಗಿರ್ಬೋದು, MCQ ಲೆಕ್ಚರ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಎಲ್ಲವೂ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ಲಭ್ಯವಿದೆ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಟೀಚಿಂಗ್ ಮೆಥಡ್ಸ್ ಈಸ್ ಬೇಸ್ಡ್ ಆನ್ ಪ್ರೋಗ್ರೆಸಿವ್ ಥಿಯರಿ? ಆಪ್ಷನ್ ಎ ಕ್ವೆಶನಿಂಗ್, ಆಪ್ಷನ್ ಬಿ ಡಿಡಕ್ಟಿವ್, ಆಪ್ಷನ್ ಸಿ ಇಂಡಕ್ಟಿವ್, ಆಪ್ಷನ್ ಡಿ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಟೀಚಿಂಗ್ ಮೆಥಡ್ ಈಸ್ ಬೇಸ್ಡ್ ಆನ್ ಪ್ರೋಗ್ರೆಸಿವ್ ಎಜುಕೇಷನ್? ಸೊ ಈ ಕೆಳಗಿನ ಬೋಧನಾ ವಿಧಾನಗಳಲ್ಲಿ ಯಾವುದು ಪ್ರಗತಿಪರ ಸಿದ್ಧಾಂತವನ್ನು ಆಧರಿಸಿದೆ? ಯಾವುದು ಪ್ರೋಗ್ರೆಸಿವ್ ಥಿಯರಿ ಮೇಲೆ ಡಿಪೆಂಡ್ ಆಗಿದೆ? ಆಪ್ಷನ್ ಎ ಪ್ರಶ್ನಿಸುವುದು, ಆಪ್ಷನ್ ಬಿ ಕಳೆಯುವ, ಡಿಡಕ್ಟಿವ್ ಮೆಥಡ್ ಅಂತೀವಿ, ಆಪ್ಷನ್ ಸಿ ಇಂಡಕ್ಟಿವ್ ಮೆಥಡ್, ಆಪ್ಷನ್ ಡಿ ಸಮಸ್ಯೆ ಪರಿಹಾರ. ಸೊ ಹಿಯರ್ ದ ಮೆಥಡ್ ವಿಚ್ ಈಸ್ ಬೇಸ್ಡ್ ಆನ್ ಪ್ರೋಗ್ರೆಸಿವ್ ಥಿಯರಿ ಈಸ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಇಲ್ಲಿ ಸಮಸ್ಯೆ ಪರಿಹಾರ ಇದು ಏನಿದೆ ಪ್ರಗತಿಪರ ಸಿದ್ಧಾಂತದ ಮೇಲೆ ಆಧರಿಸಿದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಏನಾಗಿದೆ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಡಿ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ರೈಟ್ ಆನ್ಸರ್. Yes, progressive theory of education, it is defined as change or movement in the direction of the end, and conversely movement in any other direction toward any other end is regressive. So this theory states education through experience or experiment or solving problems. So ಈ ಒಂದು ಪ್ರೋಗ್ರೆಸಿವ್ ಎಜುಕೇಷನಲ್ಲಿ ವಿದ್ಯಾರ್ಥಿಗಳು ಎಕ್ಸ್ಪೀರಿಯನ್ಸ್ ಮೂಲಕ ಅನುಭವದ ಮೂಲಕ ಜ್ಞಾನವನ್ನು ಪಡೆದುಕೊಳ್ತಾ ಇದ್ದಾರೆ. Yes, sorry friends. It emphasizes the value and importance of experience. ಸೊ ಈ ಒಂದು ಪ್ರೋಗ್ರೆಸಿವ್ ಎಜುಕೇಷನ್ ಸಿಸ್ಟಮ್ ಏನಿದೆ ಇದು ಅನುಭವದ ಮೌಲ್ಯಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದೆ. ಎಕ್ಸ್ಪೀರಿಯನ್ಸ್ ಮೌಲ್ಯ ಆಗಿರ್ಬೋದು, ಎಕ್ಸ್ಪೀರಿಮೆಂಟ್ ಪ್ರಯೋಗದ ಬಗ್ಗೆ ಇದು ನಮಗೆ ಜ್ಞಾನವನ್ನು ನೀಡ್ತಾ ಇದೆ. ಸೊ ದ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಈಸ್ ಬೇಸ್ಡ್ ಅಪಾನ್ ಪ್ರೋಗ್ರೆಸಿವ್ ಥಿಯರಿ. ಸೊ ಅದೇ ರೀತಿ ಈ ಸಮಸ್ಯೆ ಪರಿಹಾರ ವಿಧಾನ ಏನಿದೆ ಅಲ್ಲ ಇದು ಪ್ರೋಗ್ರೆಸಿವ್ ಥಿಯರಿ ಆಧಾರದ ಮೇಲೆ ನಿಂತಿದೆ. ಸೊ ದಿಸ್ ಥಿಯರಿ ಇಸ್ ಗೋಯಿಂಗ್ ಟು ಸ್ಟ್ರೆಸ್ ದಟ್ ಸ್ಟೂಡೆಂಟ್ ಶುಡ್ ಟೆಸ್ಟ್ ಐಡಿಯಾಸ್ ಥ್ರೂ ಆ್ಯಕ್ಟಿವ್ ಎಕ್ಸ್ಪೆರಿಮೆಂಟೇಷನ್. ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪ್ರಯೋಗಗಳಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಏನು ಮಾಡಬೇಕು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಂಡುಕೊಳ್ಬೇಕು. ಸೊ ಕ್ವೆಶನ್ ನಂಬರ್ 2 ಈಸ್ ಇನ್ಸ್ಟ್ರಕ್ಷನ್ ಆಟ್ ದ ಪ್ರೈಮರಿ ಸ್ಟೇಜ್ ನೀಡ್ ಟು ಬಿ. Yes, instruction at the primary stage need to be option A teacher centered, option B textbook centered, option C student centered, option D teacher and textbook centered. ಸೊ ಪ್ರಾಥಮಿಕ ಹಂತದಲ್ಲಿ ಸೂಚನೆಯು ಹೇಗಿರಬೇಕು? ಆಪ್ಷನ್ ಎ ಶಿಕ್ಷಕ ಕೇಂದ್ರಿತ ಆಗಿರಬೇಕು, ಆಪ್ಷನ್ ಬಿ ಪಠ್ಯಪುಸ್ತಕ ಕೇಂದ್ರಿತ ಆಗಿರಬೇಕು, ಆಪ್ಷನ್ ಸಿ ವಿದ್ಯಾರ್ಥಿ ಕೇಂದ್ರಿತ ಆಗಿರಬೇಕು, ಆಪ್ಷನ್ ಡಿ ಶಿಕ್ಷಕರು ಮತ್ತು ಪಠ್ಯ ಪುಸ್ತಕ ಕೇಂದ್ರಿತ ಆಗಿರಬೇಕು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಎಸ್ ವಿದ್ಯಾರ್ಥಿ ಕೇಂದ್ರಿತ. ಸೊ ಇನ್ ಇನ್ಸ್ಟ್ರಕ್ಷನ್ ಅಟ್ ದ ಪ್ರೈಮರಿ ಲೆವೆಲ್ ಶುಡ್ ಬಿ ಬೇಸ್ಡ್ ಆನ್ ಸ್ಟೂಡೆಂಟ್ ಸೆಂಟರ್. ಸೊ ಮೋರ್ ಇಂಪಾರ್ಟೆಂಟ್ ಶುಡ್ ಬಿ ಗಿವನ್ ಟು ದಿ ಚಿಲ್ಡ್ರನ್. ಸೊ ಯಾವಾಗಲೂ ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ನೀಡುವ ಶಿಕ್ಷಣವು ವಿದ್ಯಾರ್ಥಿ ಕೇಂದ್ರಿತ ಆಗಿರಬೇಕು. ವಿದ್ಯಾರ್ಥಿಗಳ ಅವಶ್ಯಕತೆಗೆ ತಕ್ಕಂತೆ ಪಠ್ಯಕ್ರಮವನ್ನು ರೂಪಿಸಬೇಕು. So at primary stage covers the children of class 1 to 5. So at this stage the child is very curious to learn new things. Yes, in this age group children are not able to comprehend the learning. Therefore at the primary stage when children have to learn basic concepts they should be taught through play and activities. So at the level of primary stage students are very curious to learn but they cannot grasp very easily.
So in this stage the education should be given more by using play sports, by engaging them in playing activities, and also through other activities. ಸೊ ಈ ಒಂದು ಪ್ರೈಮರಿ ಹಂತವು 1ರಿಂದ 5ನೇ ತರಗತಿಯವರೆಗಿನ ಮಕ್ಕಳನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ ಮಕ್ಕಳು ಹೆಚ್ಚು ಆಸಕ್ತಿಯಿಂದ ಜ್ಞಾನವನ್ನು ಪಡೆಯುವ ಆಸಕ್ತಿಯನ್ನು ಹೊಂದಿರ್ತಾರೆ. ಆದರೆ ಈ ಒಂದು ಹಂತದಲ್ಲಿ ಮಕ್ಕಳು ಅಷ್ಟೊಂದು ಬೇಗನೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಹೀಗಾಗಿ ಈ ಒಂದು ಹಂತದಲ್ಲಿ ಶಿಕ್ಷಣವು ಯಾವಾಗಲೂ ವಿದ್ಯಾರ್ಥಿಗಳ ಕೇಂದ್ರಿತ ಆಗಿರಬೇಕು. ಕ್ವೆಶ್ಚನ್ ನಂಬರ್ 3. Which one of the following statements about progressive education explains education is life itself? Option A, school education should continue as long as possible. Option B, schools are not required. Children can learn from their life experiences. Option C, education in schools should reflect the social and cultural natural world. Option D, life is a true educator. ಸೊ ಪ್ರಗತಿಶೀಲ ಶಿಕ್ಷಣದ ಕುರಿತು ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ, ಅಥವಾ ಈ ಹೇಳಿನ ಯಾವ ಒಂದು ಹೇಳಿಕೆ ಶಿಕ್ಷಣವೇ ಜೀವನ ಎಂಬುದನ್ನು ವಿವರಿಸ್ತಾ ಇದೆ? ಆಪ್ಷನ್ ಎ, ಶಾಲಾ ಶಿಕ್ಷಣ ಎಲ್ಲಿಯವರೆಗೆ ಸಾಧ್ಯವೋ ಅಲ್ಲಿಯವರೆಗೆ ಮುಂದುವರಿಯಬೇಕು. ಆಪ್ಷನ್ ಬಿ, ಶಾಲೆಗಳು ಅಗತ್ಯವಿಲ್ಲ, ಮಕ್ಕಳು ತಮ್ಮ ಜೀವನದ ಅನುಭವದಿಂದ ಜ್ಞಾನ ಕಲಿಯಬಹುದು. ಆಪ್ಷನ್ ಸಿ, ಶಾಲೆಗಳಲ್ಲಿನ ಶಿಕ್ಷಣವು ಸಾಮಾಜಿಕ ಮತ್ತು ನೈಸರ್ಗಿಕ ಜಗತ್ತನ್ನು ಪ್ರತಿಬಿಂಬಿಸಬೇಕು. ಆಪ್ಷನ್ ಡಿ, ಜೀವನವು ಒಂದು ನಿಜವಾದ ಶಿಕ್ಷಕ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಶಿಕ್ಷಣವೇ ಜೀವನ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಸೆಂಟೆನ್ಸ್ಗೆ ಶಿಕ್ಷಣವೇ ಜೀವನ, ಈ ಒಂದು ಸೆಂಟೆನ್ಸ್ಗೆ ಹೋಲುವಂತಹ ಒಂದು ಹೇಳಿಕೆಯನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕಾಗಿದೆ. ಸೊ ಹಿಯರ್ ದ ಸ್ಟೇಟ್ಮೆಂಟ್ ಈಸ್ education is life itself. So according to this statement we need to select a statement here. So here the right answer is option C, education in schools should reflect the social and cultural world. ಸೊ ಶಾಲೆಗಳಲ್ಲಿನ ಶಿಕ್ಷಣವು ಸಾಮಾಜಿಕ ಮತ್ತು ನೈಸರ್ಗಿಕ ಜಗತ್ತನ್ನು ಪ್ರತಿಬಿಂಬಿಸಬೇಕು. ಹಾಗಾಗಿ ಶಿಕ್ಷಣವೇ ಜೀವನ ಅಂತ ಹೇಳ್ತಾ ಇದ್ದೀವಿ. ಸೊ ಆಪ್ಷನ್ ಸಿ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಸೊ ಪ್ರೋಗ್ರೆಸಿವ್ ಎಜುಕೇಷನ್ ಅಂದರೆ, ಸೊ ಪ್ರೋಗ್ರೆಸಿವ್ ಎಜುಕೇಷನ್ became more popular. It was advocated that young learners should be given the freedom to learn according to their preferences. Yes, here children or learners, they can learn according to their preference, according to their choice and like. So ಇಲ್ಲಿ ಮಕ್ಕಳು ತಮಗೆ ಇಷ್ಟ ಬಂದ ವಿಷಯಗಳನ್ನು ಕಲಿಯಬಹುದು. So when constructivism became dominant, efforts were made to provide learner-centered education through learner-controlled input. So ಇವಾಗೆಲ್ಲ ನಾವು ಹೆಚ್ಚಾಗಿ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಗೆ ಹೊಂದಿಕೊಳ್ತಾ ಇದ್ದೀವಿ. ಸೊ ಎಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗ್ತಾ ಇದೆ, ವಿದ್ಯಾರ್ಥಿಗಳ ಅವಶ್ಯಕತೆಗೆ ತಕ್ಕಂತೆ ಶಿಕ್ಷಣವನ್ನು, ಪಠ್ಯಕ್ರಮವನ್ನು ರೂಪಿಸಲಾಗ್ತಾ ಇದೆ. ಕ್ವೆಶ್ಚನ್ ನಂಬರ್ 4. Curriculum and students are availing the opportunity to take part in their own learning. They are relating the information to prior experiences, thus depending the connection with new knowledge. The above mentioned phenomena could be attributed to which kind of education? Yes, curriculum and all students are awarded the opportunity to take part in their own learning. They are relating the information to prior experiences, thus depending the connection with the new knowledge. So this statement could be attributed to which kind of education? Option A, special education. Option B, progressive education. Option C, inclusive education. Option D, integrated education. ಸೊ ಇಲ್ಲಿ ಪಠ್ಯಕ್ರಮ ಮತ್ತು ಎಲ್ಲ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಕಲಿಕೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಪಡೆದುಕೊಳ್ತಾ ಇದ್ದಾರೆ. ಅವರು ಹಿಂದಿನ ಅನುಭವಗಳಿಗೆ ಮಾಹಿತಿಯನ್ನು ಸಂಬಂಧಿಸ್ತಾ ಇದ್ದಾರೆ. ಸೊ ಹೀಗಾಗಿ ಹೊಸ ಜ್ಞಾನದೊಂದಿಗೆ ಸಂಪರ್ಕವಾದ ಜ್ಞಾನವನ್ನು ಅವರು ಪಡಿತಾ ಇದ್ದಾರೆ. ಸೊ ಮೇಲೆ ತಿಳಿಸಿದ ಈ ವಿದ್ಯಮಾನ ಯಾವ ರೀತಿಯ ಶಿಕ್ಷಣಕ್ಕೆ ಕಾರಣವಾಗಿದೆ? ಆಪ್ಷನ್ ಎ, ವಿಶೇಷ ಶಿಕ್ಷಣ. ಆಪ್ಷನ್ ಬಿ, ಪ್ರಗತಿಶೀಲ ಶಿಕ್ಷಣ. ಆಪ್ಷನ್ ಸಿ, ಅಂತರ್ಗತ ಶಿಕ್ಷಣ. ಆಪ್ಷನ್ ಡಿ, ಸಮಗ್ರ ಶಿಕ್ಷಣ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪ್ರೋಗ್ರೆಸಿವ್ ಎಜುಕೇಷನ್.
ಸೊ ಇಲ್ಲಿ ಪ್ರಗತಿಶೀಲ ಶಿಕ್ಷಣ ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. ಎಸ್, ಜಾನ್ ಡಿವಿ ಹ್ಯಾಸ್ ಪ್ರಪೋರ್ಡ್ ದ ಕಾನ್ಸೆಪ್ಟ್ ಆಫ್ ಪ್ರೋಗ್ರೆಸಿವ್ ಎಜುಕೇಶನ್. ಸೊ ಈ ಒಂದು ಪ್ರಗತಿಪರ ಶಿಕ್ಷಣ, ಪ್ರೋಗ್ರೆಸಿವ್ ಎಜುಕೇಶನ್ ಎಂಬ ಕಾನ್ಸೆಪ್ಟನ್ನು ಯಾರು ನೀಡಿದ್ದಾರೆ, ಜಾನ್ ಡಿವಿ ಅವರು. So it emphasizes that learning takes place through hands-on approach. So the students must interact with the environment. So ಈ ಒಂದು ಜಾನ್ ಡಿವಿ ಅವರ ಪ್ರೋಗ್ರೆಸಿವ್ ಎಜುಕೇಶನ್ ಪ್ರಕಾರ ಶಿಕ್ಷಣವು ನಮ್ಮ ಸಾಮಾನ್ಯ ಪರಿಸರದಲ್ಲಿ ನಡೀತಾ ಇದೆ. ಮಕ್ಕಳು ಪರಿಸರದೊಂದಿಗೆ ಇಂಟರಾಕ್ಟ್ ಮಾಡೋದರ ಮೂಲಕ ಜ್ಞಾನವನ್ನು ಪಡಿತಾ ಇದ್ದಾರೆ. And also John Dewey had a specific idea regarding how education take place in the classroom. He criticized the undue importance given to the curriculum, which leads to inactivity of the student in the entire process of learning. So ಈ ಜಾನ್ ಡಿವಿ ಅವರು ಈ ಒಂದು ಕರಿಕ್ಯುಲಮನ್ನು ಕ್ರಿಟಿಸೈಸ್ ಮಾಡಿ, ಸೊ ಈ ಕರಿಕ್ಯುಲಮ್ ಇದ್ದರೆ ಇದು ಮಕ್ಕಳನ್ನು ಇನ್ಆಕ್ಟಿವ್ ಆಗಿ ಮಾಡ್ತಾ ಇದೆ, ಹೆಚ್ಚಾಗಿ ಮಕ್ಕಳಿಗೆ ಪಾರ್ಟಿಸಿಪೇಟ್ ಮಾಡಲು ಬಿಡ್ತಾ ಇಲ್ಲ. ಸೊ ಎಂಬುದನ್ನು ಕರಿಕ್ಯುಲಮನ್ನು ಇವರು ಕ್ರಿಟಿಸೈಸ್ ಮಾಡಿ ಈ ಪ್ರೋಗ್ರೆಸಿವ್ ಎಜುಕೇಷನ್ ಎಂಬ ಕಾನ್ಸೆಪ್ಟನ್ನು ನೀಡಿದ್ದಾರೆ. ಸೊ ಕ್ವೆಶನ್ ನಂಬರ್ 5, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಸೆಂಟ್ರಲ್ ಟು ದ ಕಾನ್ಸೆಪ್ಟ್ ಆಫ್ ಪ್ರೋಗ್ರೆಸಿವ್ ಎಜುಕೇಷನ್? ಆಪ್ಷನ್ ಎ, ಬಿಲೀಫ್ ಇನ್ ದ ಕೆಪಬಿಲಿಟಿ ಆ್ಯಂಡ್ ಪೊಟೆನ್ಷಿಯಲ್ ಆಫ್ ಎವ್ರಿ ಚೈಲ್ಡ್. ಆಪ್ಷನ್ ಬಿ, ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಅಸೆಸ್ಮೆಂಟ್. Option C, extrinsic motivation and uniform assessment of parameters. Option D, textbook centric learning. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಗತಿಶೀಲ ಶಿಕ್ಷಣದ ಪರಿಕಲ್ಪನೆಗೆ ಕೇಂದ್ರವಾಗಿದೆ? ಆಪ್ಷನ್ ಎ, ಪ್ರತಿ ಮಗುವಿನ ಸಾಮರ್ಥ್ಯ ಮತ್ತು ಸಾಮರ್ಥ್ಯದಲ್ಲಿ ನಂಬಿಕೆ. ಆಪ್ಷನ್ ಬಿ, ಪ್ರಮಾಣಿತ ಸೂಚನೆ ಮತ್ತು ಮೌಲ್ಯಮಾಪನ. ಆಪ್ಷನ್ ಸಿ, ಬಾಹ್ಯ ಪ್ರೇರಣೆ ಮತ್ತು ಏಕರೂಪದ ಮೌಲ್ಯಮಾಪನ ನಿಯತಾಂಕಗಳು. ಆಪ್ಷನ್ ಡಿ, ಪಠ್ಯಪುಸ್ತಕ ಕೇಂದ್ರಿತ ಕಲಿಕೆ. ಸೊ ಯಾವುದು ಪ್ರಗತಿಶೀಲ ಶಿಕ್ಷಣದ ಪರಿಕಲ್ಪನೆಗೆ ಕೇಂದ್ರವಾಗಿದೆ? ಸೊ ವಿಚ್ ಒನ್ ಇಸ್ ದ ಸೆಂಟ್ರಲ್ ಪಾಯಿಂಟ್ ಆಫ್ ಪ್ರೋಗ್ರೆಸಿವ್ ಎಜುಕೇಷನ್? Yes, so here the right answer is option A, that is belief in the capability and potential of every child. It is the central point of progressive education. Progressive education believes that every child is having some capacity, every child is having potential. ಸೊ ಈ ಪ್ರಗತಿಶೀಲ ಶಿಕ್ಷಣದ ಪ್ರಕಾರ ಪ್ರತಿ ಮಗುವಿನಲ್ಲಿಯೂ ಕೂಡ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯದಲ್ಲಿ ಪ್ರತಿ ಮಗುವು ಕೂಡ ನಂಬಿಕೆಯನ್ನು ಹೊಂದಿರಬೇಕು. ಸೊ ಹೀಗಾಗಿ ಇಲ್ಲಿ ಏನಾಗಿದೆ, ಆಪ್ಷನ್ ಎ ಸರಿಯಾಗಿದೆ. ಸೊ ಜಾನ್ ಡಿವಿ ಈಸ್ ಅನ್ ಅಮೇರಿಕನ್ ಫಿಲಾಸಫರ್, ಹ್ಯಾಸ್ ಪ್ರಪೋಸ್ಡ್ ದ ಕಾನ್ಸೆಪ್ಟ್ ಆಫ್ ಪ್ರೋಗ್ರೆಸಿವ್ ಎಜುಕೇಷನ್. ಸೊ ಈ ಒಂದು ಪ್ರೋಗ್ರೆಸಿವ್ ಎಜುಕೇಷನ್ ಇದನ್ನು ಜಾನ್ ಡಿವಿ ಅವರು ನೀಡಿದ್ದಾರೆ. ಅವರು ಅಮೇರಿಕಾದ ಫಿಲಾಸಫರ್ ಆಗಿದ್ದರು. ಸೊ ಬಿಲೀಫ್ ಇನ್ ದ ಕೆಪಬಿಲಿಟಿ ಆ್ಯಂಡ್ ಪೊಟೆನ್ಷಿಯಲ್ ಆಫ್ ಎವ್ರಿ ಚೈಲ್ಡ್ ಈಸ್ ದ ಸೆಂಟ್ರಲ್ ಪಾಯಿಂಟ್ ಆಫ್ ಪ್ರೋಗ್ರೆಸಿವ್ ಎಜುಕೇಷನ್. So question number 6, in a progressive classroom, option A, knowledge is constructed by the learner. Option B, knowledge is received passively by the learner. Option C, knowledge is reproduced by the learner as it is. Option D, knowledge is recorded by the learner as per instructions of the teacher. So in progressive classroom, what is happening? Option A, whether the knowledge is constructed by the learner, or whether the knowledge is passively received by the learner, or whether whatever teacher is teaching, it is reproduced by the learner as it is, or whether knowledge is recalling by the learners as per the instructions given by the teacher. ಸೊ ಪ್ರಗತಿಶೀಲ ತರಗತಿಯಲ್ಲಿ ಏನಾಗ್ತಾ ಇದೆ? ಆಪ್ಷನ್ ಎ, ಜ್ಞಾನವನ್ನು ಕಲಿಯುವವರಿಂದ ನಿರ್ಮಿಸಲಾಗಿದೆ. ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ ತಮ್ಮದೇ ಆದ ಜ್ಞಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆಪ್ಷನ್ ಬಿ, ಜ್ಞಾನವನ್ನು ಕಲಿಯುವವರು ನಿಷ್ಕ್ರಿಯವಾಗಿ ಸ್ವೀಕರಿಸ್ತಾ ಇದ್ದಾರೆ. ಎಸ್, ಶಿಕ್ಷಕರು ಪಾಠ ಮಾಡ್ತಾ ಹೋಗ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಆಸಕ್ತಿ ಇಲ್ಲದೇನೆ ಕೇಳ್ತಾ ಹೋಗ್ತಾ ಇದ್ದಾರೆ. ಆಪ್ಷನ್ ಸಿ, ಜ್ಞಾನವನ್ನು ಕಲಿಯುವವರು ಅದರಂತೆಯೇ ಪುನರುತ್ಪಾದಿಸುತ್ತಿದ್ದಾರೆ. ಅಂದರೆ ಶಿಕ್ಷಕರು ಯಾವ ರೀತಿ ಕಲಿಸ್ತಾ ಇದ್ದಾರೆ ಅದೇ ರೀತಿ ವಿದ್ಯಾರ್ಥಿಗಳು ಅದನ್ನು ಪುನಃ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ, ಶಿಕ್ಷಕರ ಸೂಚನೆಗಳ ಪ್ರಕಾರ ಕಲಿಯುವವರು ಜ್ಞಾನವನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಇನ್ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ದ ನಾಲೆಜ್ ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ದಿ ಲರ್ನರ್.
ಸೊ ಪ್ರಗತಿಶೀಲ ತರಗತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಆದ ಜ್ಞಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದರೆ ವಿದ್ಯಾರ್ಥಿಗಳು ವೆರಿ ಆಕ್ಟಿವ್ ಆಗಿ ವೆರಿ ಆಕ್ಟಿವ್ ಆಗಿ ಅವರು ತರಗತಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಶಿಕ್ಷಕರಿಂದ ಕಲಿಯುವುದರ ಜೊತೆಗೆ ತಾವು ಕೂಡ ಜ್ಞಾನದ ನಿರ್ಮಾಣದಲ್ಲಿ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಏನಾಗಿದೆ, ಸರಿಯಾಗಿದೆ. So the progressive education philosophy says that educators should teach children how to think rather than relying on the rote memorization. So ಈ ಒಂದು ಪ್ರೋಗ್ರೆಸಿವ್ ಎಜುಕೇಷನ್ ಪ್ರಗತಿಶೀಲ ಶಿಕ್ಷಣದ ಪ್ರಕಾರ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಯೋಚನೆ ಮಾಡಬೇಕು ಎಂಬುದನ್ನು ಕಲಿಸುವುದರ ಬದಲು ಕಲಿಸಬೇಕೇ ಹೊರತು ಆ ವಿದ್ಯಾರ್ಥಿಗಳು ಈ ಶಿಕ್ಷಕರ ಮೇಲೆ ಅಥವಾ ಕಂಠಪಾಠ ಮಾಡುವುದರ ಮೇಲೆ ಡಿಪೆಂಡ್ ಆಗಬಾರ್ದು. ವಿದ್ಯಾರ್ಥಿಗಳು ಯಾವ ರೀತಿ ಯೋಚಿಸಬೇಕು ಎಂಬುದನ್ನು ಶಿಕ್ಷಕರು ಕಲಿಸಬೇಕಾಗ್ತಾ ಇದೆ, ಬದಲಾಗಿ ಕಂಠಪಾಠ ಮಾಡುವುದನ್ನು ಕಲಿಸಬಾರ್ದು. ಸೊ ದಿಸ್ ಪ್ರೋಗ್ರೆಸಿವ್ ಎಜುಕೇಷನ್ ಇಸ್ ಗೋಯಿಂಗ್ ಟು ಪ್ರಮೋಟ್ ಕೋಆಪರೇಟಿವ್ ಲರ್ನಿಂಗ್. Children gain socially and academically knowledge from cooperative learning. ಸೊ ಇಲ್ಲಿ ಈ ಒಂದು ಪ್ರಗತಿಶೀಲ ಶಿಕ್ಷಣ ಸಹಕಾರ ಶಿಕ್ಷಣವನ್ನು ಕೂಡ ಬೆಳೆಸ್ತಾ ಇದೆ. ಇಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಸಹಕಾರ ಶಿಕ್ಷಣವನ್ನು ಪಡಿಬೇಕು, ಯಾವ ರೀತಿ ಗುಂಪಿನಲ್ಲಿ ವರ್ತಿಸಬೇಕು ಎಂಬುದನ್ನು ಕಲಿತಾ ಇದ್ದಾರೆ. ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಈಸ್ ದ ಬೆಸ್ಟ್ ವೇ ಫಾರ್ ಸ್ಟೂಡೆಂಟ್ಸ್ ಟು ಎಕ್ಸ್ಪೀರಿಯನ್ಸ್ ರಿಯಲ್ ವರ್ಲ್ಡ್ ಸಿಚುವೇಶನ್. ಅದೇ ರೀತಿ ಈ ನೈಜ ಪ್ರಪಂಚದ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಪ್ರೋಗ್ರೆಸಿವ್ ಎಜುಕೇಷನ್ ಸಿಸ್ಟಮ್ ತುಂಬ ಸಹಾಯ ಮಾಡುತ್ತೆ. ದ ಪ್ರೊಸೆಸ್ ಆಫ್ ಲರ್ನಿಂಗ್ ಬೈ ಡೂಯಿಂಗ್ ಈಸ್ ಅಟ್ ದ ಹಾರ್ಟ್ ಆಫ್ ದಿಸ್ ಸ್ಟೈಲ್. ಸೊ ಇಲ್ಲಿ ಮಾಡುವುದರೊಂದಿಗೆ ಕಲಿಯುವುದು ಇದರ ಒಂದು ಸೆಂಟ್ರಲ್ ಪಾಯಿಂಟ್ ಕೂಡ ಆಗಿದೆ. Question number 7, which is contradictory to child-centered education? Option A, organization of alternative classes. Option B, classroom demonstration. Option C, selection of alternative textbooks. Option D, self-learning. Yes, which one is contradictory to the child-centered education? So child-centered education means, you know, if the where the child are taking childs are given more importance, the curriculum is prepared according to the needs of the child. ಮಕ್ಕಳ ಕೇಂದ್ರಿತ ಸೂಚನೆಗೆ ಇಲ್ಲಿ ವಿರುದ್ಧವಾದದ್ದು ಯಾವುದು? ಸೊ ಮಕ್ಕಳ ಕೇಂದ್ರಿತ ಸೂಚನೆ ಅಂತಂತಂದ್ರೆ ಮಕ್ಕಳ ಅವಶ್ಯಕತೆಗಳಿಗೆ ಅನುಗುಣವಾಗಿ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ಆಪ್ಷನ್ ಎ ಪರ್ಯಾಯ ವರ್ಗಗಳ ಸಂಘಟನೆ. ಆಪ್ಷನ್ ಬಿ ತರಗತಿಯ ಪ್ರದರ್ಶನ. ಆಪ್ಷನ್ ಸಿ ಪರ್ಯಾಯ ಪಠ್ಯ ಪುಸ್ತಕಗಳ ಆಯ್ಕೆ. ಆಪ್ಷನ್ ಡಿ ಸ್ವಯಂ ಕಲಿಕೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಪರ್ಯಾಯ ವರ್ಗಗಳ ಸಂಘಟನೆ ಇದು ಮಕ್ಕಳ ಕೇಂದ್ರಿತ ಶಿಕ್ಷಣಕ್ಕೆ ವಿರುದ್ಧವಾಗಿದೆ. ಸೊ ಆರ್ಗನೈಸೇಷನ್ ಆಫ್ ಆಲ್ಟರ್ನೇಟಿವ್ ಕ್ಲಾಸಸ್ ಇಟ್ ಈಸ್ ಅಪೋಸಿಟ್ ಟು ದಿ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್. So child-centered education, it is designed to develop the individual and social qualities of a student rather than providing generalized information or training. So ಈ ಒಂದು ಮಕ್ಕಳ ಕೇಂದ್ರಿತ ಶಿಕ್ಷಣದಲ್ಲಿ ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ತರಬೇತಿಯನ್ನು ನೀಡುವುದರ ಮೊದಲು ಮಕ್ಕಳು ಸಮಾಜದೊಂದಿಗೆ ಯಾವ ರೀತಿ ವರ್ತಿಸಬೇಕು ಎಂಬುದನ್ನು ಕಲಿಸಲಾಗ್ತಾ ಇದೆ. So child-centered education regards that education has the fundamental right of every child. ಪ್ರತಿಯೊಬ್ಬ ಮಗು ಕೂಡ ಶಿಕ್ಷಣವನ್ನು ಪಡೆಯುವುದು ಅವರ ಫಂಡಮೆಂಟಲ್ ರೈಟ್ ಆಗಿದೆ. ಎವ್ರಿ ಚೈಲ್ಡ್ ಇಸ್ ಎಜುಕೇಟೆಡ್ ನೋ ಮ್ಯಾಟರ್ ವಾಟ್ ಎವರ್ ಈಸ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಬ್ಯಾಕ್ಗ್ರೌಂಡ್. ಯಾವುದೇ ಮಗುವಿನ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳು ಏನೇ ಇರಲಿ ಅವರಿಗೆ ಎಜುಕೇಷನನ್ನು ನೀಡಲೇಬೇಕು. Yes, question number 8, the classroom environment of progressive education will not have which of the following attitudes? Option A, involvement of child in decision making. Option B, creation of a peer pre-learning environment. Option C, assessing individual differences of learners. Option D, maintaining external discipline by the teacher. So the classroom environment of progressive education will not have which of the following attitude? So ಪ್ರಗತಿಶೀಲ ತರಗತಿಯಲ್ಲಿ ಕೆಳಗಿನ ಯಾವ ವರ್ತನೆಯನ್ನು ಹೊಂದಿರುವುದಿಲ್ಲ? ಆಪ್ಷನ್ ಎ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಮಕ್ಕಳ ಒಳಗೊಳ್ಳುವಿಕೆ. ಆಪ್ಷನ್ ಬಿ ಭಯಮುಕ್ತ ಕಲಿಕೆಯ ವಾತಾವರಣ ಸೃಷ್ಟಿ. ಆಪ್ಷನ್ ಸಿ ಕಲಿಯುವವರ ವೈಯಕ್ತಿಕ ವ್ಯತ್ಯಾಸಗಳನ್ನು ನಿರ್ಣಯಿಸುವುದು.
ಆಪ್ಷನ್ ಡಿ ಶಿಕ್ಷಕರಿಂದ ಬಾಹ್ಯ ಶಿಸ್ತನ್ನು ನಿರ್ವಹಿಸುವುದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಸೊ ಪ್ರಗತಿಶೀಲ ತರಗತಿಯಲ್ಲಿ ಶಿಕ್ಷಕರು ಬಾಹ್ಯ ಶಿಸ್ತನ್ನು ನಿವಾರಿಸುವುದು ಇದನ್ನು ಒಳಗೊಂಡಿರೋದಿಲ್ಲ. ಸೊ ದ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಡಸ್ ನಾಟ್ ಇನ್ಕ್ಲೂಡ್ ಮೇಂಟೈನಿಂಗ್ ಎಕ್ಸ್ಟರ್ನಲ್ ಡಿಸಿಪ್ಲಿನ್ ಬೈ ದ ಟೀಚರ್. ಸೊ ಆಪ್ಷನ್ ಡಿ is correct. So John Dewey he was an American philosopher who developed the progressive education system. So progressive classroom, it is a part of progressive education and it believes in the capability and potential of the child, and progressive is going to give more importance to the skills and understanding of the learners by engaging with the content and experiences. ಸೊ ಈ ಒಂದು ಪ್ರಗತಿಶೀಲ ಶಿಕ್ಷಣವು ವಿದ್ಯಾರ್ಥಿಗಳನ್ನು ಸಕ್ರಿಯವಾಗಿ ಕಲಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಸೊ ಅವರಲ್ಲಿ ಕೌಶಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸ್ತಾ ಇದೆ. ಸೊ ಕ್ವೆಶ್ಚನ್ ನಂಬರ್ 9, who introduced the 5-step system in preparation of lesson planning? Yes, who has developed 5-step system in preparation of lesson plan? Option A Terman, option B Binet, option C Herbert, option D Bloom. ಸೊ ಪಾಠದ ಯೋಜನೆಯ ತಯಾರಿಯಲ್ಲಿ 5 ಹಂತಗಳ ವ್ಯವಸ್ಥೆಯನ್ನು ಯಾರು ಪರಿಚಯಿಸಿದ್ರು? ಸೊ ಟರ್ಮನ್, ಬಿನೆಟ್, ಹರ್ಬರ್ಟ್ ಮತ್ತು ಬ್ಲೂಮ್. So here the correct answer is option C Herbert. So Herbert has developed 5 steps in the preparation of lesson plan. ಸೊ ಈ ಪಾಠದ ಯೋಜನೆಯ ತಯಾರಿಯಲ್ಲಿ ಹರ್ಬರ್ಟ್ ಅವರು ಈ 5 ಹಂತಗಳ ಯೋಜನೆಯನ್ನು ನೀಡಿದ್ದಾರೆ. ಸೊ ಫ್ರೆಡ್ರಿಚ್ ಹರ್ಬರ್ಟ್ introduced the 5 steps in preparation of lesson plan, and these 5 steps are: first one is anticipatory set, second one is introduction of new material, third one is guided practice, fourth one is independent practice, and the end one is closure. So you need to remember all these steps. ಈ 5 ಸ್ಟೆಪ್ಸ್ಗಳನ್ನು ನೀವು ನೆನಪಿನಲ್ಲಿಡಬೇಕು. ಕೆಲವೊಂದು ಸಾರಿ ಈ ಸ್ಟೆಪ್ಗಳನ್ನು ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಕೂಡ ಕೇಳಿರ್ತಾರೆ. ಸೊ ಕ್ವೆಶ್ಚನ್ ನಂಬರ್ 10, child centered education can be justified on the basis of: option A children know what is best for them. Yes, children are knowing what is good for them. Option B children have a right to decide about education. Option C children have individual differences. Option D all children are equal. ಸೊ ಮಕ್ಕಳ ಕೇಂದ್ರಿತ ಶಿಕ್ಷಣವನ್ನು ಇದರ ಆಧಾರದ ಮೇಲೆ ಸಮರ್ಥಿಸಬಹುದು. ಆಪ್ಷನ್ ಎ ಏನು ಹೇಳ್ತಾ ಇದೆ? ಮಕ್ಕಳಿಗೆ ಯಾವುದು ಉತ್ತಮ ಯಾವುದು ಉತ್ತಮವಲ್ಲ ಎಂಬುದರ ಬಗ್ಗೆ ಜ್ಞಾನ ಇದೆ. ಆಪ್ಷನ್ ಬಿ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ನಿರ್ಧರಿಸುವ ಹಕ್ಕು ಕೂಡ ಇದೆ. ಯಾವ ವಿಷಯಗಳನ್ನು ತೆಗೆದುಕೊಳ್ಳಬೇಕು ಎಂಬುದು ಅಥವಾ ಯಾವ ರೀತಿಯ ಶಿಕ್ಷಣವನ್ನು ಪಡಿಬೇಕು ಎಂಬುದರ ಬಗ್ಗೆ ಅವರು ಆಯ್ಕೆ ಮಾಡುವ ಹಕ್ಕು ಅವರಲ್ಲಿದೆ. ಆಪ್ಷನ್ ಸಿ ಮಕ್ಕಳಿಗೆ ವೈಯಕ್ತಿಕ ವ್ಯತ್ಯಾಸಗಳಿವೆ. ಪ್ರತಿಯೊಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗಿಂತ ಭಿನ್ನವಾಗಿರ್ತಾರೆ. ಆಪ್ಷನ್ ಡಿ ಎಲ್ಲ ಮಕ್ಕಳು ಕೂಡ ಸಮಾನರು. ಸೊ ಹಿಯರ್ ದ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಇಟ್ ಕ್ಯಾನ್ ಬಿ ಜಸ್ಟಿಫೈಡ್ ಆನ್ ದ ಬೇಸಿಸ್ ಆಫ್ children have individual differences. Yes, every child is unique, every child is different from other children. So the child centered education is based on this. So ಇಲ್ಲಿ ಮಕ್ಕಳ ಕೇಂದ್ರಿತ ಶಿಕ್ಷಣ ಯಾವುದರ ಮೇಲೆ ಆಧಾರದ ಮೇಲೆ ನಿಂತಿದೆ ಅಂತಂದರೆ ಮಕ್ಕಳಿಗೆ ವೈಯಕ್ತಿಕ ವ್ಯತ್ಯಾಸಗಳಿವೆ. ಬೇರೆ ಬೇರೆ ಮಕ್ಕಳು ಇನ್ನಿತರ ವಿದ್ಯಾರ್ಥಿಗಳಿಗಿಂತ ಬೇರೆ ಬೇರೆ ಗುಣಗಳನ್ನು ಹೊಂದಿದ್ದಾರೆ, ವರ್ತನೆಗಳನ್ನು ಹೊಂದಿದ್ದಾರೆ. ಎಲ್ಲ ಮಕ್ಕಳು ಬೇರೆ ಬೇರೆಯಾಗಿದ್ದಾರೆ ಎಂಬುವ ಸಿದ್ಧಾಂತದ ಮೇಲೆ ಇದು ನಿಂತಿದೆ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ ನಂಬರ್ 11. ಸೊ ಹಿಯರ್ child centered education means giving primacy to the children's experiences, their voices and their active participation. ಸೊ ಇಲ್ಲಿ ಮಕ್ಕಳ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ ಏನು ಮಾಡ್ತಾ ಇದ್ದಾರೆ? ಮಕ್ಕಳ ಅನುಭವಗಳಿಗೆ, ಮಕ್ಕಳ ಮಾತಿಗೆ, ಸೊ ಮಕ್ಕಳ ಒಂದು ಸಕ್ರಿಯವಾದ ಪಾಲ್ಗೊಳ್ಳುವಿಕೆಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದೆ. So this kind of pedagogy requires us to plan learning in keeping with children's psychological development and interest. ಸೊ ಈ ರೀತಿಯಾದ ಶಿಕ್ಷಣವನ್ನು ನಾವು ನೀಡಬೇಕಾದ್ರೆ ಶಿಕ್ಷಕರು ಯಾವಾಗಲೂ ಮಕ್ಕಳ ಒಂದು ಮನೋಬೆಳವಣಿಗೆ ಮತ್ತು ಮಕ್ಕಳ ಆಸಕ್ತಿಗಳನ್ನು ನೋಡಿಕೊಂಡು ಪ್ಲ್ಯಾನನ್ನು ಮಾಡಬೇಕಾಗಿರ್ತದೆ. So learner or child centered approach means planning and transacting curriculum in the classroom in a way that allows for flexibility in pace and
ಸ್ಟೈಲ್ ಆಫ್ ಲರ್ನಿಂಗ್ ಕೀಪಿಂಗ್ ಇನ್ ಮೈಂಡ್ ದಟ್ ಚಿಲ್ಡ್ರನ್ ಇನ್ ಅ ಕ್ಲಾಸ್ ರೂಮ್ ಆರ್ ವೈಡ್ಲಿ ಡಿಫರೆಂಟ್. ಸೊ ಈ ರೀತಿ ಮಕ್ಕಳ ಕೇಂದ್ರಿತ ಶಿಕ್ಷಣವನ್ನು ನೀಡಬೇಕಾದರೆ ಶಿಕ್ಷಕರು ಯಾವಾಗಲೂ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಯು ಇನ್ನೊಬ್ಬ ವಿದ್ಯಾರ್ಥಿಗಿಂತ ಭಿನ್ನವಾಗಿದ್ದಾರೆ ಎಂಬುದನ್ನು ಮನದಲ್ಲಿಟ್ಟುಕೊಂಡು ಪಾಠವನ್ನು ಮಾಡಬೇಕಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ಇಲ್ಲಿ question number 11. Individualized education program is planned from the perspective of dash. So individualized education program IEP, it is planned from the view of option A child centered education program, option B open school educational program, option C e-learning education program, option D special education program. ಸೊ ಇಲ್ಲಿ ವೈಯಕ್ತಿಕ ಶಿಕ್ಷಣ ಕಾರ್ಯಕ್ರಮವನ್ನು ನಾವು IEP ಅಂತ ಕರಿತೀವಿ. ಇದನ್ನು ಯಾವ ದೃಷ್ಟಿಕೋನದಿಂದ ಯೋಜಿಸಲಾಗಿದೆ? ಆಪ್ಷನ್ ಎ ಮಕ್ಕಳ ಕೇಂದ್ರಿತ ಶಿಕ್ಷಣ ಕಾರ್ಯಕ್ರಮ, ಆಪ್ಷನ್ ಬಿ ತೆರೆದ ಶಾಲಾ ಶೈಕ್ಷಣಿಕ ಕಾರ್ಯಕ್ರಮ, ಆಪ್ಷನ್ ಸಿ ಇ ಕಲಿಕೆ ಶಿಕ್ಷಣ ಕಾರ್ಯಕ್ರಮ, ಆಪ್ಷನ್ ಡಿ ವಿಶೇಷ ಶಿಕ್ಷಣ ಕಾರ್ಯಕ್ರಮ. Yes, here the right answer is option A. This individualized education program is planned on the view of child-centered education. So, ಈ ವೈಯಕ್ತಿಕ ಶಿಕ್ಷಣ ಕಾರ್ಯಕ್ರಮವನ್ನು ಮಕ್ಕಳ ಕೇಂದ್ರಿತ ಶಿಕ್ಷಣ ಕಾರ್ಯಕ್ರಮದ ಆಧಾರದ ಮೇಲೆ ಏನು ಮಾಡಲಾಗಿದೆ, ಯೋಜಿಸಲಾಗಿದೆ. So, option A is correct here. So, let us move to the question number. So, here individualized education program. So, it is commonly known as IEP. So, the main purpose is to provide appropriate education and training to every child with a disability including those with mental retardation. So ಈ IEPಯ ಒಂದು ಮುಖ್ಯ ಉದ್ದೇಶ ಏನಂತಂದರೆ ಎಲ್ಲ ಮಕ್ಕಳಿಗೂ ಕೂಡ ಆ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡುವುದು. ಸೊ ಎಲ್ಲ ಡಿಸೇಬಲ್ಡ್ ಚಿಲ್ಡ್ರನ್ಗೇನು ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ನೀಡುವುದು ಇದರ ಉದ್ದೇಶವಾಗಿದೆ. So IEP, it is a written statement planned from the perspective of child centered education. So IEP ಇದು ಒಂದು ಬರೆದಿಟ್ಟ ದಾಖಲೆಯಾಗಿದೆ. ಇದನ್ನು ಮಕ್ಕಳ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯ ಆಧಾರದ ಮೇಲೆ ತಯಾರಿಸಲಾಗಿದೆ. So let us move to the next question. Question number 12 is which of the following is most important in learner centered curriculum? So which one of the following is very important in learner centered education? Option A teacher, option B children, option C content, option D environment. So ಮಕ್ಕಳ ಕೇಂದ್ರಿತ ಪಠ್ಯಕ್ರಮದಲ್ಲಿ ಯಾವುದು ಪ್ರಮುಖವಾಗಿದೆ? ಆಪ್ಷನ್ ಎ ಶಿಕ್ಷಕ, ಆಪ್ಷನ್ ಬಿ ಮಗು, ಆಪ್ಷನ್ ಸಿ ವಿಷಯ, ಆಪ್ಷನ್ ಡಿ ಪರಿಸರ. ಸೊ ಇನ್ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ the very important is a child. ಸೊ ಈ ಒಂದು ಮಕ್ಕಳ ಕೇಂದ್ರಿತ ಶಿಕ್ಷಣದಲ್ಲಿ ಮುಖ್ಯವಾದ ಪಾತ್ರವನ್ನು ಯಾರು ವಹಿಸ್ತಾ ಇದ್ದಾರೆ? ಮಕ್ಕಳು. ಸೊ ಆಪ್ಷನ್ ಬಿ ಮಗು ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಸೊ ಹೀಗಾಗಿ ಸೊ ಲರ್ನರ್ ಸೆಂಟರ್ಡ್ ಕರಿಕ್ಯುಲಮ್ puts learner in the center and gives primacy to their experience and needs. ಸೊ ಈ ಒಂದು ಎಸ್ ಇಲ್ಲಿ ನಾಗಮ್ಮ ಅವರು ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ. ನೋ ಫಾರ್ ಕ್ವೆಶ್ಚನ್ ನಂಬರ್ 12 ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. ಕಲಿಯುವರ ಕೇಂದ್ರಿತ ಪಠ್ಯಕ್ರಮದಲ್ಲಿ ನಾವು ಆ ಮಗುವಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ದೀವಿ. ಸೊ ಹೀಗಾಗಿ ಆಪ್ಷನ್ ಬಿ ಸರಿಯಾಗಿದೆ. ಸೊ ಬೇಕಾದರೆ ಈ ಒಂದು ಎಕ್ಸ್ಪ್ಲನೇಷನ್ ನೀವು ನೋಡಿದರೆ ಅರ್ಥ ಆಗುತ್ತೆ. ಸೊ ಲರ್ನರ್ ಸೆಂಟರ್ಡ್ ಎಜುಕೇಷನ್ ಮಕ್ಕಳ ಕೇಂದ್ರಿತ ಶಿಕ್ಷಣದಲ್ಲಿ ಮುಖ್ಯವಾದ ಸ್ಥಾನವನ್ನು ಮಕ್ಕಳಿಗೆ ನೀಡ್ತಾ ಇದ್ದೀವಿ. ಮಕ್ಕಳ ಅನುಭವಗಳಿಗೆ ಅವರ ಅವಶ್ಯಕತೆಗೆ ತಕ್ಕಂತೆ ಕರಿಕ್ಯುಲಮನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಟ್ ಸ್ಟ್ರಾಂಗ್ಲಿ ಬಿಲೀವ್ಸ್ ದ್ಯಾಟ್ ವೆನ್ ಚಿಲ್ಡ್ರನ್ ಆರ್ ಗಿವನ್ ದ ಫ್ರೀಡಮ್ ಟು ವರ್ಕ್ ಎಟ್ ದೇರ್ ಓನ್ ಪೇಸ್ ದೇ ಡೆವಲಪ್ ದ ಅಬಿಲಿಟಿ ಟು ಅಸಿಮ್ಯುಲೇಟ್ ದ ಕಾನ್ಸೆಪ್ಟ್ಸ್ ಎಫಿಷಿಯೆಂಟ್ಲಿ. ಸೊ ಯಾವಾಗ ನಾವು ಮಕ್ಕಳಿಗೆ ಅವರ ಸ್ವಂತ ಒಂದು ಸ್ಪೀಡ್ನಲ್ಲಿ ಅವರಿಗೆ ಕಾರ್ಯ ಮಾಡುವ ಅವಕಾಶವನ್ನು ನೀಡ್ತಾ ಇದ್ದೀವಿ, ಸೊ ಅವರ ಒಂದು ಸಾಮರ್ಥ್ಯ ಕೂಡ ಹೆಚ್ಚಿಗೆ ಆಗ್ತಾ ಇದೆ. So it stresses the importance of inquiry, observation and investigation. So ಇದು ಈ ಒಂದು ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಮಕ್ಕಳ ಕೇಂದ್ರಿತ ಶಿಕ್ಷಣವು ಎನ್ಕ್ವೈರಿ, ಅಬ್ಸರ್ವೇಷನ್ ಮತ್ತು ಇನ್ವೆಸ್ಟಿಗೇಷನ್ಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದೆ. ಸೊ ಆ್ಯಂಡ್ ಆಲ್ಸೋ ಇಟ್ ಗೋಯಿಂಗ್ ಟು ಕನ್ಸಿಡರ್ ಕೆಪಾಸಿಟೀಸ್ ಆ್ಯಂಡ್ ಕೆಪಬಿಲಿಟೀಸ್ ಆಫ್ ಸ್ಟೂಡೆಂಟ್ಸ್. And it uses methods like experimental learning, problem solving, concept mapping and creative writing. ಅದೇ ರೀತಿ ಇದು ಸಮಸ್ಯೆಗಳನ್ನು ಸಾಲ್ವ್ ಮಾಡುವುದು, ಅದೇ ರೀತಿ ಕ್ರಿಯೇಟಿವ್ ರೈಟಿಂಗ್ಗೆ ಮಹತ್ವವನ್ನು ನೀಡ್ತಾ ಇದೆ. ಸೊ ಕ್ವೆಶ್ಚನ್ ನಂಬರ್ 13, ಎಸ್ ಯು ಕ್ಯಾನ್ ಕಮೆಂಟ್ ದ ಆನ್ಸರ್
ನೀವು ಪ್ರಶ್ನೆ 13ಕ್ಕೆ ಕಮೆಂಟನ್ನು ಮಾಡ್ಬೋದು ಆನ್ಸರನ್ನು. ಕ್ವಶನ್ ನಂಬರ್ 13 ಈಸ್ ಇನ್ ಪ್ರೋಗ್ರೆಸಿವ್ ಎಜುಕೇಷನ್ ಚಿಲ್ಡ್ರನ್ ಆರ್ ಸೀನ್ ಆಸ್ ಆಪ್ಷನ್ ಎ ಪ್ಯಾಸಿವ್ ಇಮಿಟೇಟರ್ಸ್, option means they are not showing any interest, option b active explorers, option c blank slates, option d miniature adults. ಸೊ ಪ್ರಗತಿಶೀಲ ಶಿಕ್ಷಣದಲ್ಲಿ ಮಕ್ಕಳನ್ನು ಯಾವ ರೀತಿ ನೋಡಲಾಗ್ತಾ ಇದೆ? ಆಪ್ಷನ್ ಎ ನಿಷ್ಕ್ರಿಯ ಅನುಕರಣೆದಾರರು, ಆಪ್ಷನ್ ಬಿ ಸಕ್ರಿಯ ಪರಿಶೋಧಕರು, ಆಪ್ಷನ್ ಸಿ ಖಾಲಿ ಸ್ಲೇಟ್ಗಳು, ಆಪ್ಷನ್ ಡಿ ಮಿನಿಯೇಚರ್ ವಯಸ್ಕರು. ಸೊ ಪ್ರಗತಿಶೀಲ ಶಿಕ್ಷಣದಲ್ಲಿ ನಾವು ಮಕ್ಕಳನ್ನು ಏನಂತ ಕರಿತಾ ಇದ್ದೀವಿ? ಸೊ ನೀವು ಆನ್ಸರನ್ನು ಕಮೆಂಟ್ ಮಾಡ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು yes, here the right answer is option B is correct here. So in progressive education children are active explorers. ಸೊ ಪ್ರಗತಿಶೀಲ ಶಿಕ್ಷಣದಲ್ಲಿ ಮಕ್ಕಳು ಯಾವಾಗಲೂ ಸಕ್ರಿಯ ಪರಿಶೋಧಕರಾಗಿರ್ತಾರೆ, ಯಾವಾಗಲೂ ಅವರು ಆಕ್ಟಿವ್ ಆಗಿ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ದಾರೆ. ಸೊ ಆಪ್ಷನ್ ಬಿ ಏನಾಗಿದೆ? ಸರಿಯಾಗಿದೆ. ಸೊ ಇನ್ ಪ್ರೋಗ್ರೆಸಿವ್ ಎಜುಕೇಷನ್ ಚಿಲ್ಡ್ರನ್ ಆರ್ ಸೀನ್ ಆಸ್ ಆಕ್ಟಿವ್ ಎಕ್ಸ್ಪ್ಲೋರರ್ಸ್ ಆಸ್ ಆಕ್ಟಿವ್ ಎಕ್ಸ್ಪ್ಲೋರರ್ ಅಂತಂದರೆ ಈ ಒಂದು ಪ್ರಗತಿಶೀಲ ಶಿಕ್ಷಣದಲ್ಲಿ ಮಕ್ಕಳು ಆಕ್ಟಿವ್ ಆಗಿ ಪಾರ್ಟಿಸಿಪೇಟನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರೋಗ್ರೆಸಿವ್ ಎಜುಕೇಷನ್ ಇಸ್ ಗೋಯಿಂಗ್ ಟು ಎಂಫಸೈಸ್ ಆನ್ ಎನ್ಹಾನ್ಸಿಂಗ್ ಸ್ಕಿಲ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಲರ್ನರ್ಸ್ ಬೈ ಎಂಗೇಜಿಂಗ್ ವಿತ್ ದ ಕಂಟೆಂಟ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ಸೊ ಈ ಒಂದು ಪ್ರಗತಿಶೀಲ ಶಿಕ್ಷಣದಲ್ಲಿ ಮಕ್ಕಳ ಕೌಶಲ್ಯಗಳ ಅಭಿವೃದ್ಧಿಗೆ, ಅವರ ಒಂದು ತಿಳಿದುಕೊಳ್ಳುವ ಮಟ್ಟವನ್ನು ಬೆಳವಣಿಗೆ ಮಾಡಲು ಹೆಚ್ಚಿನ ಮಹತ್ವವನ್ನು ನೀಡಲಾಗ್ತಾ ಇದೆ. ಯಸ್, ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಸ್ಟಡಿ ಬೈ ಲರ್ನಿಂಗ್ ಬೈ ಡೂಯಿಂಗ್. ಇಲ್ಲಿ ಮಕ್ಕಳು ಮಾಡುವುದರೊಂದಿಗೆ ಕಲಿತಾ ಇದ್ದಾರೆ. ಸೊ ಅಂದರೆ ಪ್ರಾಜೆಕ್ಟ್ ವರ್ಕ್ಗಳನ್ನಾಗಿರ್ಬೋದು, ಇವುಗಳನ್ನೆಲ್ಲ ಮಾಡಿ ಜ್ಞಾನವನ್ನು ಪಡೀತಾ ಇದ್ದಾರೆ. ಸೊ ಇಟ್ ಎನ್ಶೋರ್ಸ್ ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಬೈ ವರ್ಕಿಂಗ್ ಇನ್ ಅ ಗ್ರೂಪ್. ಸೊ ಇಲ್ಲಿ ಮಕ್ಕಳು ಗುಂಪಿನಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡೋದ್ರ ಜೊತೆಗೆ ಹೆಚ್ಚಿನ ಜ್ಞಾನವನ್ನು ಪಡೀತಾ ಇದ್ದಾರೆ. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಪ್ರೊಸೆಸಸ್ ಆರ್ ಇನ್ವಾಲ್ವ್ಡ್ ಇನ್ ಪ್ರಾಬ್ಲಮ್ ಸಾಲ್ವಿಂಗ್? ಆಪ್ಷನ್ ಫಸ್ಟ್ ಒನ್ ಈಸ್ ಕಂಪೇರಿಂಗ್, ಸೆಕೆಂಡ್ ಒನ್ ಈಸ್ ಇನ್ಫರಿಂಗ್, third one is classification of objects and data, fourth one is using trial and error. ಸೊ ಇಲ್ಲಿ ಪ್ರಶ್ನೆ 14, ಕೆಳಗಿನ ಯಾವ ಪ್ರಕ್ರಿಯೆಗಳು ಸಮಸ್ಯೆ ಪರಿಹರಣೆಯಲ್ಲಿ ತೊಡಗಿಕೊಂಡಿವೆ? ಸೊ ನಾವು ಯಾವುದೇ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕಪ್ಪ ಅಂತಂದರೆ ಯಾವೆಲ್ಲ ಅಂಶಗಳನ್ನ ಇದು ಒಳಗೊಂಡಿದೆ? ಮೊದಲನೇದು ಹೋಲಿಕೆ, ಎರಡನೇದು ನಿರ್ಣಯಿಸುವುದು, ಥರ್ಡ್ ಒನ್ ವಸ್ತುಗಳು ಮತ್ತು ಡೇಟಾದ ವರ್ಗೀಕರಣ, ಫೋರ್ತ್ ಒನ್ ಪ್ರಯೋಗ ಮತ್ತು ದೋಷವನ್ನು ಬಳಸುವುದು. ಎಸ್, ಇಲ್ಲಿ ನಾಗಮ್ಮ ಅವರು ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಇಟ್ ಈಸ್ ದ ರೈಟ್ ಆನ್ಸರ್. ಬಿಕಾಸ್ ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿ ಪ್ರಾಬ್ಲಮ್ ಇಟ್ ಇನ್ಕ್ಲೂಡ್ಸ್ ಕಂಪೇರಿಂಗ್. ಎಸ್, ವಿ ಆರ್ ಗೋಯಿಂಗ್ ಟು ಕಂಪೇರ್, we are inferring, and also we will classify the objects and data, and also we use trial and error. ಸೊ ನಾವು ಯಾವಾಗಲೂ ಯಾವುದೇ ಒಂದು ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕಾದ್ರೆ ಆ ಸಮಸ್ಯೆಯನ್ನು ಇತರ ಸಮಸ್ಯೆಗಳೊಂದಿಗೆ ಹೋಲಿಕೆ ಮಾಡ್ತಾ ಇದ್ದೀವಿ, ಜೊತೆಗೆ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದೀವಿ, ವಸ್ತುಗಳು ಮತ್ತು ಡೇಟಾವನ್ನು ವರ್ಗೀಕರಣ ಮಾಡ್ತಾ ಇದ್ದೀವಿ, ಮತ್ತು ಪ್ರಯೋಗಗಳನ್ನ ಮಾಡಿ ದೋಷಗಳನ್ನು ಕಂಡುಹಿಡಿತಾ ಇದ್ದೀವಿ. ಸೊ ಎಲ್ಲವನ್ನು ಕೂಡ ಈ ಸಮಸ್ಯೆ ಪರಿಹಾರ ಕ್ರಿಯೆ ಒಳಗೊಂಡಿದೆ. ಸೊ ಇಲ್ಲಿ ಆಪ್ಷನ್ ಬಿ ಏನಾಗಿದೆ? ಸರಿಯಾಗಿದೆ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಎ ಲರ್ನರ್ ಸೆಂಟರ್ಡ್ ಅಪ್ರೋಚ್. ಇಟ್ ಈಸ್ ಗೋಯಿಂಗ್ ಟು ಎಂಫಸೈಸ್ ಲರ್ನರ್ಸ್ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇನ್ ದ ಲರ್ನಿಂಗ್ ಪ್ರೊಸೆಸ್ ಫಾರ್ ಮೀನಿಂಗ್ಫುಲ್ ಲರ್ನಿಂಗ್. ಸೊ ಈ ಒಂದು ಸಮಸ್ಯೆ ಪರಿಹಾರ ವಿಧಾನವು ಇದು ಮಕ್ಕಳ ಕೇಂದ್ರಿತ ವಿಧಾನವಾಗಿದೆ. ಇದು ಮಕ್ಕಳ ಒಂದು ಪಾರ್ಟಿಸಿಪೇಷನ್ಗೆ, ಮಕ್ಕಳ ಭಾಗವಹಿಸುವಿಕೆಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದೆ. ಆ್ಯಂಡ್ ದಿಸ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಇನ್ಕ್ಲೂಡ್ಸ್ ಇನ್ಫರಿಂಗ್, ಐಡೆಂಟಿಫೈಯಿಂಗ್, ಕಂಪೇರಿಂಗ್, classification of the objects and data, using trial and error, selection of solution, implementation of the solution, evaluation of outcome. ಸೊ ಈ ಒಂದು ಪ್ರಗತಿಶೀಲ ಶಿಕ್ಷಣ ಈ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ವಿಧಾನ, ಸಮಸ್ಯೆ ಪರಿಹಾರ ವಿಧಾನ ಏನಿದೆ ಇದು ಇನ್ಫರಿಂಗನ್ನು ಒಳಗೊಂಡಿದೆ, ಐಡೆಂಟಿಫೈ ಗುರುತಿಸುವುದು, ಮತ್ತು ಸಮಸ್ಯೆಗಳನ್ನು ಹೋಲಿಕೆ ಮಾಡುವುದು, ಮತ್ತು ಮಾಹಿತಿಯನ್ನು ವಸ್ತುಗಳನ್ನು ವರ್ಗೀಕರಣ ಮಾಡುವುದು, ಟ್ರಯಲ್ ಆ್ಯಂಡ್ ಎರರ್ ವಿಧಾನವನ್ನು ಬಳಸುವುದು,
ಲಭ್ಯ ಇರುವ ಸೊಲ್ಯೂಷನ್ಗಳಲ್ಲಿ ಬೇಕಾದ ಸೊಲ್ಯೂಷನನ್ನು ಆಯ್ಕೆ ಮಾಡಿಕೊಳ್ಳುವುದು. ಸೊ ನಮಗೆ ಬೇಕಾದ ಸೊಲ್ಯೂಷನನ್ನು ಇಂಪ್ಲಿಮೆಂಟ್ ಮಾಡುವುದು, ಈ ಸೊಲ್ಯೂಷನ್ ಈ ವಿಧಾನಗಳನ್ನು ಮೌಲ್ಯಮಾಪನ ಮಾಡುವುದು ಎಲ್ಲವನ್ನು ಇದು ಒಳಗೊಂಡಿದೆ. So question number 15, which of the following is not a feature of child-centered education? Option A, it makes learning interesting and meaningful. Option B, it stresses on timely completion of the syllabus. Option C, it provides complete freedom to the child to grow naturally. Option D, growth of the child is priority. ಸೊ ಈ ಕೆಳಗಿನಲ್ಲಿ ಯಾವುದು ಮಕ್ಕಳ ಕೇಂದ್ರಿತ ಶಿಕ್ಷಣದ ಲಕ್ಷಣವಲ್ಲ? ಆಪ್ಷನ್ ಎ, ಇದು ಕಲಿಕೆಯನ್ನು ಆಸಕ್ತಿದಾಯಕ ಮತ್ತು ಅರ್ಥಪೂರ್ಣವಾಗಿಸುತ್ತದೆ. ಆಪ್ಷನ್ ಬಿ, ಇದು ಪಠ್ಯಕ್ರಮವನ್ನು ಸಕಾಲಿಕವಾಗಿ ಪೂರ್ಣಗೊಳಿಸುವುದನ್ನು ಒತ್ತಿ ಹೇಳುತ್ತದೆ. ಆಪ್ಷನ್ ಸಿ, ಇದು ಮಗುವಿಗೆ ಸ್ವಾಭಾವಿಕವಾಗಿ ಬೆಳೆಯಲು ಸಂಪೂರ್ಣ ಸ್ವಾತಂತ್ರ್ಯವನ್ನು ಒದಗಿಸ್ತಾ ಇದೆ. ಆಪ್ಷನ್ ಡಿ, ಮಗುವಿನ ಬೆಳವಣಿಗೆಯು ಆದ್ಯತೆಯಾಗಿದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಸ್ ದ correct answer. So here it stresses on timely completion of the syllabus. This is not a characteristic of child-centered education. ಸೊ ಇಲ್ಲಿ ಪಠ್ಯಕ್ರಮವನ್ನು ಸಕಾಲಿಕವಾಗಿ ಪೂರ್ಣಗೊಳಿಸುವುದು ಇದು ಮಕ್ಕಳ ಕೇಂದ್ರಿತ ಶಿಕ್ಷಣದ ಒಂದು ಲಕ್ಷಣ ಆಗಿಲ್ಲ. ಸೊ ಆಪ್ಷನ್ ಬಿ ಏನಾಗಿದೆ ಇಲ್ಲಿ ಸರಿಯಾಗಿದೆ. ಎಸ್ ನಾಗಮ್ಮ ಅವರು ಹೇಳಿದಂತೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಸೊ ಯಾವಾಗಲೂ ಮಕ್ಕಳ ಕೇಂದ್ರಿತ ಶಿಕ್ಷಣದಲ್ಲಿ ನಾವು ಪಠ್ಯಕ್ರಮವನ್ನು ಪೂರ್ಣಗೊಳಿಸುವುದರ ಕಡೆಗೆ ಹೆಚ್ಚು ಒತ್ತನ್ನು ನೀಡೋದಿಲ್ಲ, ಬದಲಾಗಿ ಕಲಿಕೆಯನ್ನು ಅರ್ಥಪೂರ್ಣವಾಗಿಸುವುದು, ಕಲಿಕೆಯನ್ನು ಆಸಕ್ತಿದಾಯಕವಾಗಿಸುವುದು, ಮಗುವಿಗೆ ಸ್ವಾತಂತ್ರ್ಯವನ್ನು ನೀಡುವುದು, ಮಗುವಿನ ಬೆಳವಣಿಗೆಗೆ ಆದ್ಯತೆಯನ್ನು ನೀಡುವುದೆಲ್ಲ ಒಳಗೊಂಡಿರುತ್ತದೆ. So child-centered education in today's world is based on the thinking that students must be encouraged to learn at their own pace. So ಈ ಒಂದು ಮಕ್ಕಳ ಕೇಂದ್ರಿತ ವಿಧಾನದಲ್ಲಿ ಮಕ್ಕಳು ತಮ್ಮದೇ ಆದ ಒಂದು ವೇಗದಲ್ಲಿ ಅವರಿಗೆ ಕಲಿಯಲು ತಮ್ಮದೇ ಆದ ವಿಧಾನಗಳನ್ನು ಬಳಸಿ ಕಲಿಯಲು ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗ್ತಾ ಇದೆ. Their study exercises should be tailored in accordance to their specific needs. ಸೊ ಇಲ್ಲಿ ಮಕ್ಕಳ ಅವಶ್ಯಕತೆಗಳಿಗೆ ಅನುಗುಣವಾಗಿ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 16, ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ಫೋಸ್ಟರ್ creativity among learners? Option A, teaching the students the practical value of good education. Option B, providing opportunities to question and to nurture the innate talents of every learner. Option C, emphasizing achievement goals from the beginning of school life. Option D, coaching students for good marks in examination. ಸೊ ಕೆಳಗಿನವುಗಳಲ್ಲಿ ಯಾವುದು ಕಲಿಯೋರಲ್ಲಿ ಸೃಜನಶೀಲತೆಯನ್ನು ಬೆಳೆಸ್ತಾ ಇದೆ? ಆಪ್ಷನ್ ಎ, ಉತ್ತಮ ಶಿಕ್ಷಣದ ಪ್ರಾಯೋಗಿಕ ಮೌಲ್ಯವನ್ನು ವಿದ್ಯಾರ್ಥಿಗಳಿಗೆ ಕಲಿಸುವುದು. ಆಪ್ಷನ್ ಬಿ, ಪ್ರತಿ ಕಲಿಯುವವರ ಸಹಜ ಪ್ರತಿಭೆಯನ್ನು ಪ್ರಶ್ನಿಸಲು ಮತ್ತು ಪೋಷಿಸಲು ಅವಕಾಶಗಳನ್ನು ಒದಗಿಸುವುದು. ಆಪ್ಷನ್ ಸಿ, ಶಾಲಾ ಜೀವನದ ಆರಂಭದಿಂದಲೂ ಸಾಧನೆಯ ಗುರಿಗಳನ್ನು ಒತ್ತಿ ಹೇಳುವುದು. ಆಪ್ಷನ್ ಡಿ, ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳಿಗಾಗಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವುದು. ಸೊ ಇಲ್ಲಿ ಯಾವುದು ಕಲಿಯುವರಲ್ಲಿ ಸೃಜನಶೀಲತೆಯನ್ನು ಬೆಳೆಸ್ತಾ ಇದೆ? So which one of the following is developing creativity in learners? So the right answer is option B. Yes, providing opportunities to question and nurture the innate talents of every learner. Yes, if the teacher is giving such opportunities for students, then it is promoting creativity. ಯಾವಾಗ ಶಿಕ್ಷಕರು ಕಲಿಯುವವರಿಗೆ ಅವರ ಪ್ರತಿಭೆಗಳನ್ನು ತೋರಿಸಲು ಅವಕಾಶಗಳನ್ನು ಮಾಡಿಕೊಡ್ತಾರೆ, ಇದರಿಂದ ಅವರ ಸೃಜನಶೀಲತೆ ಹೆಚ್ಚಾಗ್ತಾ ಇದೆ. ಸೊ ಆಪ್ಷನ್ ಬಿ ಏನಾಗಿದೆ ಸರಿಯಾಗಿದೆ. So creativity, it is the phenomenon whereby imaginative and original ideas are turned into reality. ಸೊ ಇಲ್ಲಿ ಕ್ರಿಯೇಟಿವಿಟಿ ಅಂತಂದರೆ ಮಕ್ಕಳ ಯೋಚನೆಗಳು ರಿಯಾಲಿಟಿಗಳಾಗಿ ಬದಲಾಗ್ತಾ ಇದ್ದಾವೆ. ಇಟ್ ಈಸ್ ದ ಎಬಿಲಿಟಿ ಪೊಸೆಸ್ಡ್ ಬೈ ದ ಪೀಪಲ್ ಹೂ ಆರ್ ಕ್ರಿಯೇಟಿವ್, ಪರ್ಸಿಸ್ಟೆಂಟ್ ಆ್ಯಂಡ್ ಇಮ್ಯಾಜಿನೇಟಿವ್. ಆ್ಯಂಡ್ ಕ್ರಿಯೇಟಿವಿಟಿ is a cognitive ability to produce something original by offering a fresh perspective. So it is related to divergent thinking, which refers to a way of solving problems by more than one approach. So ಇಲ್ಲಿ ಮಕ್ಕಳು ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಲು ಒಂದಕ್ಕಿಂತ ಹೆಚ್ಚಿನ ವಿಧಾನಗಳನ್ನು ಕಂಡುಹಿಡಿತಾ ಇದ್ದಾರೆ. So the next question is question number 17.
Which of the following should be considered the most important quality of a teacher at primary level? So at primary level, to teach for the primary students, which quality is more important? Option A, eagerness to teach. Option B, patience and perseverance. Option C, competency in methods of teaching and knowledge of the subject. Option D, competency to teach in highly standardized language. Which one of the following is very important to teach for primary students? ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಮಕ್ಕಳಿಗೆ ಕಲಿಸಲು ಶಿಕ್ಷಕರು ಗುಣವನ್ನು ಹೊಂದಿರಬೇಕು? ಆಪ್ಷನ್ ಎ, ಶಿಕ್ಷಕರು ಕಲಿಸಲು ಹೆಚ್ಚು ಉತ್ಸಾಹವನ್ನು ಹೊಂದಿರಬೇಕು. ಆಪ್ಷನ್ ಬಿ, ಶಿಕ್ಷಕರು ಹೆಚ್ಚು ತಾಳ್ಮೆ ಮತ್ತು ಪರಿಶ್ರಮದಿಂದ ಕಲಿಸಬೇಕು. ಆಪ್ಷನ್ ಸಿ, ಶಿಕ್ಷಕರು ತಾವು ಬಳಸುವ ಬೋಧನಾ ವಿಧಾನಗಳಲ್ಲಿ ಸಾಮರ್ಥ್ಯ ಮತ್ತು ವಿಷಯಗಳ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು. ಆಪ್ಷನ್ ಡಿ, ಶಿಕ್ಷಕರು ಹೆಚ್ಚು ಪ್ರಮಾಣಿತ ಭಾಷೆಯಲ್ಲಿ ಕಲಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಸೊ ಇಲ್ಲಿ ಸರಿಯಾದ ಉತ್ತರ ಸೊ ಆಪ್ಷನ್ ಸಿ ಏನಾಗಿದೆ, ಇಲ್ಲಿ ಸರಿಯಾಗಿದೆ. ಸೊ ಶಿಕ್ಷಕರು ಪ್ರಾಥಮಿಕ ಹಂತದ ಮಕ್ಕಳಿಗೆ ಕಲಿಸಬೇಕಾದರೆ ಅವರು ಬೋಧನೆ ವಿಧಾನಗಳಲ್ಲಿ ಸಾಮರ್ಥ್ಯವನ್ನು ಹೊಂದಿರಬೇಕು, ತಾವು ಕಲಿಸುವ ವಿಷಯಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಹೊಂದಿರಬೇಕು. ಸೊ ವೆನ್ ದ ಟೀಚರ್ ಈಸ್ ಹ್ಯಾವಿಂಗ್ ಕಾಂಪಿಟೆನ್ಸಿ ಇನ್ ಮೆಥಡ್ಸ್ and he is having knowledge about particular subject, then he can teach for primary students. So option C is right. So here sound knowledge of the subject is the most important quality of a good teacher. So ತಮ್ಮ ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿರುವುದು ಒಬ್ಬ ಉತ್ತಮ ಶಿಕ್ಷಕರ ಗುಣವಾಗಿದೆ. So the next question is question number 18. Which of the following is a feature of progressive education? Option A, flexible timetable and seating arrangement. Option B, instruction based solely on prescribed textbooks. Option C, emphasis on scoring good marks in examinations. Option D, frequent tests and examinations. ಸೊ ಇಲ್ಲಿ ನಾಗಮ್ಮ ಅವರು ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಗತಿಶೀಲ ಶಿಕ್ಷಣದ ಲಕ್ಷಣವಾಗಿದೆ? ಆಪ್ಷನ್ ಎ, ಹೊಂದಿಕೊಳ್ಳುವ ವೇಳಾಪಟ್ಟಿ ಮತ್ತು ಆಸನ ವ್ಯವಸ್ಥೆ. ಆಪ್ಷನ್ ಬಿ, ಕೇವಲ ನಿಗದಿತ ಪಠ್ಯ ಪುಸ್ತಕಗಳ ಆಧಾರದ ಮೇಲೆ ಸೂಚನೆ. ಆಪ್ಷನ್ ಸಿ, ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಒತ್ತು ನೀಡುವುದು. ಆಪ್ಷನ್ ಡಿ, ಆಗಾಗ ಪರೀಕ್ಷೆಗಳು ಮತ್ತು ಫ್ರೀಕ್ವೆಂಟ್ ಟೆಸ್ಟ್ಸ್ ಆ್ಯಂಡ್ ಎಕ್ಸಾಮಿನೇಷನ್, ಆಗಾಗ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡುವುದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ಕರೆಕ್ಟ್. ಎಸ್, ದ feature of progressive education is flexible timetable and seating arrangement. ಸೊ ಇಲ್ಲಿ ಹೊಂದಿಕೊಳ್ಳುವ ವೇಳಾಪಟ್ಟಿ ಮತ್ತು ಆಸನ ವ್ಯವಸ್ಥೆ ಸರಿಯಾಗಿದೆ. ಎಸ್ ನಾಗಮ್ಮ ಅವರೇ, ಆಪ್ಷನ್ ಎ ಏನಾಗಿದೆ, ಸರಿಯಾಗಿದೆ. ಸೊ ಈ ಫೀಚರ್ ಆಫ್ ಎಜುಕೇಶನ್ ಪ್ರೋಗ್ರೆಸಿವ್ ಎಜುಕೇಷನ್. ಸೊ ಈ ಪ್ರೋಗ್ರೆಸಿವ್ ಎಜುಕೇಷನ್ನ ಕೆಲವೊಂದು ಫೀಚರ್ಸ್ಗಳನ್ನು ನೋಡಿದರೆ, ಎಜುಕೇಷನ್ ಫಾರ್ ಸೊಸೈಟಿ ಆ್ಯಂಡ್ ಡೆಮೋಕ್ರಸಿ, collaborative and cooperative learning as opposed to rote knowledge, emphasis on lifelong learning and social skills, flexible timetable and seating arrangement, integrated curriculum focused on thematic units, de-emphasize textbooks and emphasize multiple resources. Hence it could be concluded that flexible timetable and seating arrangement is the right answer. Yes, let us move to the question number 19. The emphasis from teaching to learning can be shifted by option A, focusing on examination result. Option B, adopting child-centered pedagogy. Option C, encouraging rote learning. Option D, adopting frontal teaching. ಬೋಧನೆಯಿಂದ ಕಲಿಕೆಗೆ ಒತ್ತು ನೀಡುವುದನ್ನು ಯಾವ ರೀತಿಯಾಗಿ ಬದಲಾಯಿಸಬಹುದು? ಆಪ್ಷನ್ ಎ, ಪರೀಕ್ಷೆಯ ಫಲಿತಾಂಶಗಳ ಮೇಲೆ. ಆಪ್ಷನ್ ಬಿ, ಮಕ್ಕಳ ಕೇಂದ್ರಿತ ಶಿಕ್ಷಣ ಶಾಸ್ತ್ರವನ್ನು ಅಳವಡಿಸಿಕೊಳ್ಳುವುದರ ಮೇಲೆ. ಆಪ್ಷನ್ ಸಿ, ಮೌಖಿಕ ಕಲಿಕೆಯನ್ನು ಉತ್ತೇಜಿಸುವುದು. ಆಪ್ಷನ್ ಡಿ, ಮುಂಭಾಗದ ಬೋಧನೆಯನ್ನು ಅಳವಡಿಸಿಕೊಳ್ಳುವುದು. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಸೊ ವಿ ಕ್ಯಾನ್ emphasis from teaching to learning, it can be shifted by adopting child-centered pedagogy. ಸೊ ನಾವು ಮಕ್ಕಳ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಬೋಧನೆಯಿಂದ ಕಲಿಕೆಗೆ ಹೆಚ್ಚು ಒತ್ತು ನೀಡಬಹುದು. ಸೊ
So the emphasis from teaching to learning can be shifted by adopting child-centered pedagogy. So it is going to enable children to express their ideas freely, and it will also allow the students to work with their own pace freely and willingly. So ಈ ಮಕ್ಕಳ ಕೇಂದ್ರಿತ ವಿಧಾನದಲ್ಲಿ ಏನಾಗ್ತಾ ಇದೆ ಅಂತಂತಂದ್ರೆ ಇಲ್ಲಿ ಮಕ್ಕಳಿಗೆ ಅವರ ಐಡಿಯಾಗಳನ್ನು ಹೇಳಿಕೊಳ್ಳಲು ಸ್ವತಂತ್ರವಾದ ವ್ಯವಸ್ಥೆಯನ್ನು ನೀಡಲಾಗ್ತಾ ಇದೆ. ಸೊ ಅದೇ ರೀತಿಯಲ್ಲಿ ಮಕ್ಕಳು ತಮ್ಮ ಐಡಿಯಾಗಳನ್ನು ಸ್ವತಂತ್ರವಾಗಿ ಹೇಳಬಹುದು, ತಮ್ಮದೇ ಆದ ಒಂದು ಸ್ಟೈಲ್ನಲ್ಲಿ ಅವರು ಅಭ್ಯಾಸವನ್ನು ಮಾಡಬಹುದು. ಸೊ ಇಲ್ಲಿ ನಾಗಮ್ ಅವರು ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. ಪ್ರಶ್ನೆ 19ಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. ಅಡಾಪ್ಟಿಂಗ್ ಚೈಲ್ಡ್ ಸೆಂಟರ್ಡ್ ಪೆಡಗೋಗಿ, ಮಕ್ಕಳ ಕೇಂದ್ರಿತ ಶಿಕ್ಷಣ ಶಾಸ್ತ್ರವನ್ನು ಅಳವಡಿಸಿಕೊಳ್ಳುವುದು. ಎಸ್, ಕ್ವೆಶ್ಚನ್ ನಂಬರ್ 20. Teachers, in order to help learners construct knowledge, need to focus on. Option A, making sure the learners memorize everything. Option B, scores marks obtained by the learner. Option C, involving the learner for active participation. Option D, mastering learning of concepts by the learner. ಸೊ ಶಿಕ್ಷಕರು ಕಲಿಯುವವರಿಗೆ ಜ್ಞಾನವನ್ನು ನಿರ್ಮಿಸಲು ಸಹಾಯ ಮಾಡಲು ಯಾವ ಅಂಶಕ್ಕೆ ಹೆಚ್ಚಿನ ಗಮನ ನೀಡಬೇಕು? ಆಪ್ಷನ್ ಎ, ಕಲಿಯುವವರು ಎಲ್ಲವನ್ನು ನೆನಪಿಟ್ಟುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುವುದು. ಆಪ್ಷನ್ ಬಿ, ಕಲಿಯುವವರು ಪಡೆದ ಅಂಕಗಳು. ಆಪ್ಷನ್ ಸಿ, ಸಕ್ರಿಯ ಭಾಗವಹಿಸುವಿಕೆಗಾಗಿ ಕಲಿಯುವವರನ್ನು ಒಳಗೊಳ್ಳುವುದು. ಆಪ್ಷನ್ ಡಿ, ಕಲಿಯುವವರಿಂದ ಪರಿಕಲ್ಪನೆಗಳ ಮಾಸ್ಟರಿಂಗ್ ಕಲಿಕೆ. ಸೊ ಇಲ್ಲಿ ನಾಗಮ್ಮ ಅವರು ಆಪ್ಷನ್ ಡಿ ಅಂತ ಹೇಳ್ತಾ ಇದ್ದಾರೆ. So let us check the answer here. Here the right answer is option C. So in order to help learners to construct their own knowledge, teachers should be focused on involving the learner for active participation. Yes or no? If the students are involving properly in the teaching and learning process, then only they can construct the knowledge. So option C is correct. Yes, I believe it is clear. ಸೊ ಇಲ್ಲಿ ಶಿಕ್ಷಕರು ಕಲಿಯುವವರಿಗೆ ಜ್ಞಾನವನ್ನು ನಿರ್ಮಿಸಲು ಸಹಾಯ ಮಾಡಲು ಅವ್ರು ಏನು ಮಾಡಬೇಕು? ಮೊದಲು ಈ ಕಲಿಯುವವರನ್ನು ಮಕ್ಕಳನ್ನು ಈ ಕಲಿಯುವುದರಲ್ಲಿ ಒಳಗೊಳ್ಳುವಂತೆ ಮಾಡಬೇಕು. ಸೊ ಆಪ್ಷನ್ ಸಿ ಸರಿಯಾಗಿದೆ. ಎಸ್, ಓಕೆ, ಥ್ಯಾಂಕ್ ಯು. ಸೊ ಟೀಚರ್ಸ್, ಇನ್ ಆರ್ಡರ್ ಟು ಹೆಲ್ಪ್ ಲರ್ನರ್ಸ್ ಕನ್ಸ್ಟ್ರಕ್ಟ್ ನಾಲೆಜ್, ಸೊ they have to encourage the learners. Yes, they have to accept the learners autonomy, and also they need to give initiative for the learners autonomy. Then they must use wide variety of materials. They can include raw materials, primary sources, interactive materials. They can encourage learners to use these materials, and they should inquire about the learners understanding of concepts before sharing his understanding of those concepts. So involve the learners for active participation in constructing ideas and knowledge. So encourage them to engage in dialogue with the teacher. So in this way they can help the learners to construct their own knowledge. So option C is correct here. So question number 21. Children have the potential to create knowledge and make meaning. From this perspective, the role of a teacher is, yes, here the statement is, children have potential to create knowledge and make meaning. So children are also able to create their own knowledge and they can make meaning. So yeah, it means here the role of the teacher is option A, communicator and lecturer. Option B, facilitator. Option C, director. Option D, negotiator. ಸೊ ಮಕ್ಕಳು ಜ್ಞಾನವನ್ನು ಸೃಷ್ಟಿಸಬಹುದು ಮತ್ತು ಆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಸೊ ಈ ದೃಷ್ಟಿಕೋನದಿಂದ ಈ ಒಂದು ಸ್ಟೇಟ್ಮೆಂಟ್ನ ಪ್ರಕಾರ ಶಿಕ್ಷಕರ ಪಾತ್ರ ಏನಾಗಿದೆ? ಆಪ್ಷನ್ ಎ, ಶಿಕ್ಷಕ ಒಬ್ಬ ಸಂವಹನಕಾರ ಮತ್ತು ಉಪನ್ಯಾಸಕ. ಆಪ್ಷನ್ ಬಿ, ಶಿಕ್ಷಕರು ಒಬ್ಬರು ಆಯೋಜಕರು. ಆಪ್ಷನ್ ಸಿ, ಶಿಕ್ಷಕರು ಒಬ್ಬ ನಿರ್ದೇಶಕರು. ಆಪ್ಷನ್ ಡಿ, ಶಿಕ್ಷಕರು ಸಂಧಾನಕಾರ. ಸೊ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡ್ಬೋದು. Yes, here the right answer is option B. Here the role of the teacher is
ಫೆಸಿಲಿಟೇಟರ್. ಸೊ ಇಲ್ಲಿ ಶಿಕ್ಷಕರು ಆಯೋಜಕರಾಗಿದ್ದಾರೆ. ಸೊ ಸ್ಟೇಟ್ಮೆಂಟ್ನಲ್ಲಿ ಕ್ಲಿಯರ್ ಆಗಿದೆ, ಮಕ್ಕಳು ಜ್ಞಾನವನ್ನು ಸೃಷ್ಟಿಸ್ತಾ ಇದ್ದಾರೆ, ಆ ಜ್ಞಾನವನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಶಿಕ್ಷಕ ಏನು ಮಾಡಬೇಕು, ಕೇವಲ ಈ ಕಲಿಕೆಯ ಒಂದು ಪ್ರೋಸೆಸ್ಸನ್ನು ಆರ್ಗನೈಸ್ ಮಾಡಬೇಕು, ಆಯೋಜಕರಾಗಿದ್ದಾರೆ. So the teacher is a facilitator, as his role is to create such an atmosphere of learning where the children can themselves realize the true potential so and meaning of the knowledge. So ಶಿಕ್ಷಕರು ಏನು ಮಾಡಬೇಕು, ಈ ಒಂದು ಕಲಿಕೆಯ ಹಂತದಲ್ಲಿ ಮಕ್ಕಳು ತಮ್ಮದೇ ಆದ ಓನ್ ಜ್ಞಾನವನ್ನು ಸೃಷ್ಟಿಸುವ ಹಂತದಲ್ಲಿ, ಅರ್ಥ ಮಾಡಿಕೊಳ್ಳುವ ಹಂತದಲ್ಲಿ ಅವರಿಗೆ ಬೇಕಾದಂತಹ ಪರಿಸರ ವ್ಯವಸ್ಥೆಯನ್ನು ನೀಡಬೇಕಾಗಿದೆ. So question number 22, child-centered pedagogy means option A, giving moral education to the children. Option B, asking the children to follow and imitate the teacher. Option C, giving primacy to children's voices and their active participation. Option D, letting the children be totally free. ಮಕ್ಕಳ ಕೇಂದ್ರಿತ ಶಿಕ್ಷಣ ಶಾಸ್ತ್ರ ಎಂದರೆ ಆಪ್ಷನ್ ಎ, ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ನೀಡುವುದು. ಆಪ್ಷನ್ ಬಿ, ಶಿಕ್ಷಕರನ್ನು ಅನುಸರಿಸಲು ಮತ್ತು ಅನುಕರಿಸಲು ಮಕ್ಕಳನ್ನು ಕೇಳುವುದು. ಆಪ್ಷನ್ ಸಿ, ಮಕ್ಕಳು ಧ್ವನಿ ಮತ್ತು ಅವರ ಸಕ್ರಿಯ ಭಾಗವಹಿಸುವಿಕೆಗೆ ಪ್ರಾಮುಖ್ಯತೆಯನ್ನು ನೀಡುವುದು. ಆಪ್ಷನ್ ಡಿ, ಮಕ್ಕಳನ್ನು ಸಂಪೂರ್ಣವಾಗಿ ಸ್ವತಂತ್ರವಾಗಿರಲು ಬಿಡುವುದು. ಸೊ ಹಿಯರ್ ದ ಚೈಲ್ಡ್ ಸೆಂಟರ್ಡ್ ಪೆಡಾಗೋಗಿ ಮೀನ್ಸ್ giving primacy to children's voices and their active participation. Yes, child-centered education means children are free to express their ideas and their views and also they are participating very actively. So ಮಕ್ಕಳ ಕೇಂದ್ರಿತ ಶಿಕ್ಷಣ ಶಾಸ್ತ್ರ ಅಂತಂದರೆ ಇಲ್ಲಿ ಮಕ್ಕಳು ತಮ್ಮ ವಿಚಾರಗಳನ್ನು, ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಅವರಿಗೆ ಸಂಪೂರ್ಣ ಅವಕಾಶ ಇದೆ. ಅವರ ಸಕ್ರಿಯ ಭಾಗವಹಿಸುವಿಕೆಗೆ ಇಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಲಾಗ್ತಾ ಇದೆ. ಸೊ ಆಪ್ಷನ್ ಸಿ ಸರಿಯಾಗಿದೆ. ಸೊ ಚೈಲ್ಡ್ ಸೆಂಟ್ರಲ್ ಎಜುಕೇಷನ್ ಇನ್ ಟುಡೇಸ್ ವರ್ಲ್ಡ್ ಇಸ್ ಬೇಸ್ಡ್ ಆನ್ ದಿ ಥಿಂಕಿಂಗ್ ದಟ್ ಸ್ಟೂಡೆಂಟ್ಸ್ ಮಸ್ಟ್ ಬಿ ಎನ್ಕರೇಜ್ ಟು ಲರ್ನ್ ಅಟ್ ದೇರ್ ಓನ್ ಪೇಸ್. ಸೊ ಕ್ವೆಶನ್ ನಂಬರ್ 23, ಹೂ ಕ್ರಿಯೇಟೆಡ್ ದ ಕಾನ್ಸೆಪ್ಟ್ ಆಫ್ ಕಿಂಡರ್ ಗಾರ್ಟನ್? ಸೊ ಶಿಶುವಾರದ ಪರಿಕಲ್ಪನೆಯನ್ನು ರಚಿಸಿದವರು ಯಾರು? ಆಪ್ಷನ್ ಎ ಮಾಂಟೆಸೊರಿ, ಆಪ್ಷನ್ ಬಿ ಜಾನ್ ಡ್ಯೂವಿ, ಆಪ್ಷನ್ ಸಿ ರುಸ್ಸೋ, ಆಪ್ಷನ್ ಡಿ ಪ್ರೋಬೆಲ್. ಸೊ ಈ ಕಿಂಡರ್ ಗಾರ್ಟನ್, ಸೊ ಈ LKG ಮತ್ತು UKG ಅಂತೀವಿ. ಸೊ ಈ ಕಿಂಡರ್ ಗಾರ್ಟನ್ ಎಜುಕೇಷನ್ ಸಿಸ್ಟಮನ್ನು ನೀಡಿದವರು ಪ್ರೋಬೆಲ್. ಸೊ ಆಪ್ಷನ್ ಡಿ ಪ್ರೋಬೆಲ್ ಸರಿಯಾಗಿದೆ. ಸೊ ಕಿಂಡರ್ ಗಾರ್ಟನ್ ಸಿಸ್ಟಮ್ ಆಫ್ ಟೀಚಿಂಗ್ ಈಸ್ ಪ್ರೊಪೌಂಡೆಡ್ ಬೈ ಫ್ರೆಡ್ರಿಕ್ ಪ್ರೋಬೆಲ್. So question number 24, John Dewey emphasizes on the importance of dash in the classroom, shifted the focus of education from the teacher to students. Option A, authoritative discipline. Option B, democratic relationship. Option C, liberal thinking. Option D, directed instruction. ಸೊ ಪ್ರಾಮುಖ್ಯತೆಯ ಆಧಾರದ ಮೇಲೆ ಜಾನ್ ಡಿವಿ ಅವರ ಮಹತ್ವ ಡ್ಯಾಶ್ ತರಗತಿಯಲ್ಲಿ ಶಿಕ್ಷಣದ ಗಮನವನ್ನು ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ವರ್ಗಾಯಿಸಲಾಯಿತು. ಆಪ್ಷನ್ ಎ, ಅಧಿಕೃತ ಶಿಸ್ತು. ಆಪ್ಷನ್ ಬಿ, ಪ್ರಜಾಸತ್ತಾತ್ಮಕ ಸಂಬಂಧಗಳು. ಆಪ್ಷನ್ ಸಿ, ಉದಾರ ಚಿಂತನೆ. ಆಪ್ಷನ್ ಡಿ, ನಿರ್ದೇಶನದ ಸೂಚನೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಡೆಮೋಕ್ರೆಟಿಕ್ ರಿಲೇಶನ್ಶಿಪ್. ಸೊ ಯಾವಾಗಲೂ ಪ್ರಜಾಸತ್ತಾತ್ಮಕ ಸಂಬಂಧಗಳ ತರಗತಿಯಲ್ಲಿ ಶಿಕ್ಷಕರ ಗಮನವನ್ನು ಶಿಕ್ಷಕರಿಂದ ವಿದ್ಯಾರ್ಥಿಗಳ ಮೇಲೆ ವರ್ಗಾಯಿಸಬಹುದು. ಸೊ ಕ್ವೆಶನ್ ನಂಬರ್ 25, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ರೋಲ್ ಆಫ್ ದ ಸ್ಕೂಲ್ ಇನ್ ಪ್ರೋಗ್ರೆಸಿವ್ ಎಜುಕೇಷನ್ ಹ್ಯಾಸ್ ಫರ್ ಜಾನ್ ಡಿವಿ? ಆಪ್ಷನ್ ಎ, ಇಟ್ ಮಸ್ಟ್ ರಿಪ್ರೆಸೆಂಟ್ ದ ಕರೆಂಟ್ ಫೈಲ್. ಆಪ್ಷನ್ ಬಿ, ಟು ರಿಫ್ಲೆಕ್ಟ್ ಡ್ಯೂ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ಸ್ ಇನ್ ಸೊಸೈಟಿ. Option C, to represent material to the child to develop into understanding. Option D, none of the above. ಸೊ ಜಾನ್ ಡಿವಿ ಅವರ ಪ್ರಕಾರ ಪ್ರಗತಿಶೀಲ ಶಿಕ್ಷಣದಲ್ಲಿ ಶಾಲೆಯ ಪಾತ್ರ ಈ ಕೆಳಗಿನವುಗಳಲ್ಲಿ ಯಾವುದು? ಆಪ್ಷನ್ ಎ, ಇದು ಪ್ರಸ್ತುತ ಫೈಲನ್ನು ಪ್ರತಿನಿಧಿಸಬೇಕು. ಆಪ್ಷನ್ ಬಿ, ಸಮಾಜದಲ್ಲಿ ಮಾನವರ ಸರಿಯಾದ ಬೆಳವಣಿಗೆಯನ್ನು ಪ್ರತಿಬಿಂಬಿಸಬೇಕು. ಆಪ್ಷನ್ ಸಿ, ಮಗುವಿಗೆ ತಿಳುವಳಿಕೆಯನ್ನು ಅಭಿವೃದ್ಧಿಪಡಿಸಲು ವಿಷಯವನ್ನು ಪ್ರಸ್ತುತಪಡಿಸಬೇಕು. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ.
Yes, here the right answer is option A. So it must represent the current pile. ಇದು ಪ್ರಸ್ತುತ ಪೈಲನ್ನು ಪ್ರತಿನಿಧಿಸಬೇಕು. ಸೊ ಆಪ್ಷನ್ ಎ ಸರಿಯಾಗಿದೆ. So okay friends, this is about our today's session. And if you are preparing for Karnataka teacher eligibility test paper 1 and paper 2, here the Global Online Kannada has bought a new crash course for you. In this crash course you will get 10 mock tests and solution PDF. After attending the test you will receive your score, and also receive the solution PDF, and you will also receive video lecture, MCQ lectures and PDF of all those MCQ lectures. You will receive short notes, and this crash course is available in English and also in Kannada. So here the fees is very less, that is only 1000 rupees. So if you want to join for this course, you can send a WhatsApp message to this number, or you can just call to this number. And friends, to receive our daily links of the all the videos, so we are preparing for